ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು. ಕಳೆದ 2 ದಶಕಗಳಿಗೂ ಅಧಿಕ ಕಾಲದಿಂದ ದಲಿತರ ಜಮೀನುಗಳ ಹಗರಣಗಳು ಮತ್ತು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕಾದವರೇ ಪ್ರಭಾವಿ ಅಧಿಕಾರಿಗಳ ಕುಮ್ಮಕ್ಕಿಗೆ ಬಲಿಬಿದ್ದು ದಲ್ಲಾಳಿಯಾಗಿ ವರ್ತಿಸುತ್ತಾ ಬಡವರ ಹಕ್ಕುಗಳನ್ನು ಹತ್ತಿಕ್ಕುತ್ತಿದ್ದಾರೆ. ಹೌದು, ಉಲಿಪಾಳ್ಯ ಗ್ರಾಮದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಎದುರು ನಡೆಯುತ್ತಿರುವ ಶಾಂತಿಯುತ ಪ್ರತಿಭಟನೆಗೆ ಬೇರೆ ಬೇರೆ ಊರುಗಳಿಂದ ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಗಳನ್ನು ಕರೆಸಿರುವ ಆರ್ಎಸ್ಎಸ್ನ ದಲ್ಲಾಳಿ ಪಟಾಪಟಿ ಶ್ರೀನಿವಾಸ ಮತ್ತವನ ಗ್ಯಾಂಗ್ ದಲಿತ ವಿರೋಧಿ ಕೃತ್ಯ ಹಾಗೂ ಸುಳ್ಳು ದೂರುಗಳನ್ನು ಹೇಳಿ ಪ್ರತಿಭಟನೆಗೆ ಅಡ್ಡಿಪಡಿಸುತ್ತಿದ್ದಾರೆ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಇನ್ನು ಈ ಪ್ರತಿಭಟನೆ ವೇಳೆ ದಲಿತರ ಪರವಾಗಿ ನಿಲ್ಲಬೇಕಾದ ಕೆಲವು ಸ್ವಯಂ ಘೋಷಿತ ಮುಖಂಡರು ಮುಖವಾಡ ಧರಿಸಿಕೊಂಡು ದಲಿತರ ಹೆಸರನ್ನು ಬಳಸಿ ದಲ್ಲಾಳಿಯಾಗಿ ಕೆಲಸ ಮಾಡುತ್ತಿರುವ ಪಟಾಪಟಿ ಶ್ರೀನಿವಾಸ್ ತಾನು ದಲಿತರೆಂದು ಹೇಳಿಕೊಂಡೇ ಬಡವರ ಹಿತಾಸಕ್ತಿಗೆ ತಿಲಾಂಜಲಿ ಇಟ್ಟು ಬಡವರ ಭೂಮಿಯನ್ನು ಕಬಳಿಸಿ ಮತ್ತು ಅನ್ಯಾಯವಾದಾಗಲೆಲ್ಲ ಇವರ ವಿರುದ್ಧವೇ ನಿಂತು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾನೆ. ದಲಿತ ವಿರೋಧಿ ರವಿಶಂಕರ್ಗೆ ಧಿಕ್ಕಾರ, ದಲಿತ ವಿರೋಧಿ ಆರ್ಟ್ ಆಫ್ ಲಿವಿಂಗ್ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ನಮಗೆ ಬೇಕು ನ್ಯಾಯ ಬೇಕು. ಅನಧಿಕೃತ ಮಂಜೂರಾತಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಕ್ರಮ ಕಟ್ಟಡಗಳನ್ನು ನಿರ್ಮಿಸಿರುವ ರಾಧಾಕೃಷ್ಣ, ದಂಡೋರ ಶಂಕರಪ್ಪ, ಕ್ರಿಮಿನಲ್ ಹಿನ್ನೆಲೆ ಇರುವ ವೈ ಸಂಪಂಗಿ, ಅಮಾಯಕರಿಂದ ಲಕ್ಷಾಂತರ ರೂಪಾಯಿ ಲಪಟಾಯಿಸಿರುವ ದರೋಡೆಕೋರ ಎಂಎಸ್ ಜಗನ್ನಾಥ, ಬರೀ ರೌಡಿ ಹಿನ್ನೆಲೆಯೊಂದಿರುವ ವ್ಯಕ್ತಿಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡಿರುವ ಎಂ ವೆಂಕಟಸ್ವಾಮಿ ಮತ್ತಿತರ ದಲ್ಲಾಳಿಗಳು ಇವರ ಶಾಂತಿಯುತ ಹೋರಾಟವನ್ನು ದಿಕ್ಕು ತಪ್ಪಿಸಲು ಮತ್ತು ನ್ಯಾಯಯುತ ಧ್ವನಿಯನ್ನು ಅಡಗಿಸಲು ಪೊಲೀಸ್ ಠಾಣೆಗೆ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ದುರುದ್ದೇಶಪೂರ್ವಕ ಸುಳ್ಳು ದೂರುಗಳನ್ನು ನೀಡಿದ್ದಾರೆ. ದಲಿತ ವಿರೋಧಿ ರವಿಶಂಕರ್ ಗುರುಜಿಗೆ ಧಿಕ್ಕಾರ, 420 ರವಿಶಂಕರ್ ಗುರುಜಿಗೆ ಧಿಕ್ಕಾರ. ಬೇಕೇ ಬೇಕು. ಈ ಕಿಡಿಗೇಡಿಗಳು ಮತ್ತು ದಲ್ಲಾಳಿಗಳು ನೀಡಿರುವ ಯಾವುದೇ ಆಧಾರ ರಹಿತ ದೂರುಗಳನ್ನು ಪಡೆಯದೆ ಬಡವರು ಹಾಗೂ ದಲಿತರ ಪರವಾಗಿ ನಡೆಯುತ್ತಿರುವ ಶಾಂತಿಯುತ ಪ್ರತಿಭಟನೆಗೆ ಸೂಕ್ತ ಪೊಲೀಸ್ ರಕ್ಷಣೆ ಕೊಡಬೇಕು ಎಂದು ಸ್ಥಳೀಯರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಕೇವಲ ರಂಗಮ್ಮಜ್ಜಿಗೆ ಒಂದು ನ್ಯಾಯ ಸಿಗಬೇಕು. ಆಕೆ ಜಮೀನು ಕಳ್ಕೊಂಡಿದ್ದಾಳೆ. ತಮ್ಗೇನು ಅದ 2 ಎಕರೆ ತುಂಬ ದೊಡ್ಡದಲ್ಲ. 2 ಎಕರೆನ ಬಿಟ್ಬಿಟ್ಟು ತಾವು ತಮ್ಮ ಏನು ಧಾರ್ಮಿಕ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ನಾವೆಲ್ಲರೂ ಇದೇ ಭೂಮಿಯವರು, ದ್ರಾವಿಡರು, ನಾವು ಸಿಂಧು ನಾಗರಿಕರು ಅಂತಲೇ ಹೇಳ್ಕೊಳ್ಳೋದು. ನಮಗೂ ಧಾರ್ಮಿಕತೆಯಲ್ಲಿ ನಂಬಿಕೆ ಇದೆ. ನಾವು ಧರ್ಮನ ಕಾಪಾಡ್ಕೊಂಡೇ ಹೋಗ್ತೀವಿ. ನಮ್ಮಲ್ಲೆಲ್ಲ ನೋಡಿ ತಾಯಂದ್ರಿದ್ದಾರೆ, ನಾವೆಲ್ಲ ನಂಬಿಕೆ ಇರುವಂಥವ್ರೆ ಇದ್ದೀವಿ. ನೀವು ಯಾರೂ ನಮ್ಮನ್ನು ದೂರುವಂಥ ಅವಶ್ಯಕತೆ ಇಲ್ಲ. ರವಿಶಂಕರ್ ಗುರುಜಿಯವರೇ, ನಿಮಗೆ ನಮ್ಮಲ್ಲಿ ಒಂದು ನಿಯೋಗ ಭೇಟಿ ಆಗೋದಕ್ಕೆ ಅವಕಾಶ ಇವತ್ತೇ ಕೊಡಿ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ನಿಮ್ಗೆ ಇವತ್ತೇ ಸಿಗುತ್ತೆ. ನಾವು ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅಲ್ಲ. ಇಲ್ಲಿ ಯಾರು ಸಾರ್ವಜನಿಕರು ಅವ್ರ ಜೊತೆನೂ ಹೋಗಿಲ್ಲ, ನಮ್ಮ ಜೊತೆನೂ ಬಂದಿಲ್ಲ ಅನ್ನೋದೇನೆಂದರೆ ನಮ್ಮನ್ನು ಕಂಡು ಭಯ ಪಡ್ತಿದ್ದಾರೆ. ಅದು ತಾವಲ್ಲ, ನಮ್ಮ ಹಿಂದೆ ಇರುವಂಥ ಪಟಾಲಂ, ರಿಯಲ್ ಎಸ್ಟೇಟ್ ಪಟಾಲಂ ನೋಡಿ. ಸ್ಪಷ್ಟವಾಗಿ ನಾವು ಕೂಡ ಅಲ್ಲಿರುವಂಥವ್ರು ಎಲ್ಲರ ಹೆಸರು ಹೇಳ್ತೀನಿ. ಅವರೆಲ್ಲರೂ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅನ್ನೋದು ಅನುಮಾನ ಇಲ್ಲ. ಪರ್ವೀಸ್ ಅವ್ರು ಇರ್ಬೋದು, ಶಿವಕುಮಾರ್ ಅವರು, ತಾತ್ಮುಳಿ ದೇವರಾಜ್ ಅವರು, ಈ ರಾಧಾಕೃಷ್ಣ ಮತ್ತು ಪಟಾಪಟ್ ಶ್ರೀನಿವಾಸ್ ಅಂತೂ ರಿಯಲ್ ಎಸ್ಟೇಟ್ನ ಒಂದು ವಿಂಗ್ನ ಹ್ಯಾಂಡಲ್ ಮಾಡೋಕ್ಕೆ ಬಂದಂಥವನು. ಇಲ್ಲಿಂದ ಹೊರಗಡೆ ಹಾಕಿದ್ರು, ಮತ್ತೆ ಬಂದು ಸೇರ್ಕೊಳ್ತಿದ್ದಾನೆ. ಆತನ ಇಂಟ್ರೆಸ್ಟೇ ನಮ್ಗೆ ಅರ್ಥ ಆಗ್ತಿಲ್ಲ. ಆತ ಯಾಕೆ ಇಲ್ಲಿ ಬಂದು ಜಮೀನು, ಆತ ಏನು ಹೋಗ್ಲಿ ಜಡ್ಜಾ? ಸ್ಕೆಚ್ ನೋಡಿದ್ದಾನೆ, ರೆವೆನ್ಯೂ ಅಧಿಕಾರಿನ? ಇಲ್ಲಿ ಜಡ್ಜ್ಮೆಂಟ್ ಮಾಡೋಕ್ಕಾಗತ್ತಾ ಯಾವ ಭೂಮಿ ಯಾರ್ದು ಅಂತ ಆತನಿಗೆ ಗೊತ್ತಿದೆಯಾ? ನಮ್ಮಲ್ಲಿ CM ಕಾವಲಲ್ಲಿ ಅದು ಯಾವ ಸ್ಕೆಚ್ ಇಟ್ಟಿದ್ದಾರೆ, ಅದು ಯಾವ ಸ್ಕೆಚ್ ಮೇಲೆ ಅವ್ರು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಆಯುರ್ವೇದ ಆಸ್ಪತ್ರೆ ಇರ್ಬೋದು, ಗೋವಿಂಚಪಳ್ಳಿ ದಲಿತ ಇರ್ಬೋದು, ಯಾವ ಸ್ಕೆಚ್ ಇಟ್ಕೊಂಡಿದ್ದಾರೆ ಅವರು ದಯವಿಟ್ಟು ಮಾಹಿತಿ ಕೊಡಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಹೋರಾಟನ ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರೆ ಇದು ಅತ್ಯಂತ ಉಗ್ರ ಸ್ವರೂಪಕ್ಕೆ ಹೋಗುತ್ತೆ. ನಿಮ್ಮಲ್ಲಿ ಏನು ಬೆರಳೆಣಿಕೆಯಷ್ಟು ನಾಯಕರು ಇರ್ಬೋದು. ಪಟಾಪಟ್ ಶ್ರೀನಿವಾಸ್ ತಾವು ಹೇಳ್ತಿದ್ರಿ ನಮ್ಮಲ್ಲಿ ರಾಜ್ಯ ಮಟ್ಟದ ನಾಯಕರು ಬಂದ್ಬಿಟ್ಟಿದ್ರು ಅಂತ. ಆ ರಾಜ್ಯ ಮಟ್ಟದ ನಾಯಕರಲ್ಲಿ ನೀವು ಆಯ್ಕೆ ಮಾಡ್ಕೊಂಡು ಮೊದಲನೇ ವ್ಯಕ್ತಿ ವೆಂಕಟಸಾಮಣ್ಣ. ಇದೇ ವೆಂಕಟಸಾಮಣ್ಣನವರು ನಮ್ಮ ಜೊತೆಯಲ್ಲಿ ಸತತವಾಗಿ ಇದೇ ವಿಚಾರವಾಗಿ ಹೋರಾಟ ಮಾಡಿದ್ದಾರೆ. ಈಗ ನಿಮ್ಮ ಚಿತಾವಣೆಯಿಂದನೋ ಅಥವಾ ಇಲ್ಲಿ ಯಾರ್ದಾದ್ರೂ ಮೇಲಿನ ವೈಯಕ್ತಿಕ ದ್ವೇಷದಿಂದನೋ ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಅಲ್ಲಿರ್ಬೋದು. ಆದರೆ ಆ ಮನಸ್ಸಿನಲ್ಲಿ ದಲಿತರ ಬಗ್ಗೆ ಅಭಿಮಾನ ಇದ್ದರೆ ಅವ್ರು ಇವತ್ತೇ ಅವರೊಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಬೇಕು. ರಂಗಮ್ಮಜ್ಜಿ ಪರವಾಗಿ ನಾನು ಹೋರಾಡಿದ್ದೆ, ಅದರಲ್ಲಿ ಒಂದು ನಿಜವಾದ ಸಮಸ್ಯೆ ಇದೆ, ಅದನ್ನು ಬಗೆಹರಿಸಿ ಅಂತೇಳಿ ಅವರೇ ಸ್ಟೇಟ್ಮೆಂಟ್ ಕೊಡಬೇಕು. ಅಥವಾ ಅಲ್ಲೇ ಮುಂದುವರೆದ್ರೆ ನಮಗೂ ಸ್ಪಷ್ಟತೆ ಆಗ್ತದೆ ಅವರು ದಲಿತರ ಪರ ಅಲ್ಲ, ಅವರು ಹೋರಾಟಗಾರರ ಪರ ಅಲ್ಲ, ಅವರು ಸ್ವಾರ್ಥಕ್ಕೆ ಆ ಥರ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ. ಹಾಗಾಗಿ ನಾನು ಮಗದೊಮ್ಮೆ ಹೇಳ್ತೀನಿ, ರವಿಶಂಕರ್ ಗುರೂಜಿ ಅವರೇ,
ನೀವು ನಮಗೆ ಒಂದು ಅವಕಾಶ ಕೊಡಿ, ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಾನ್ಯ ಗೃಹ ಮಂತ್ರಿಗಳು ಇಂತಹ ವಂಚಕರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಜರುಗಿಸಿ ಇಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎನ್ನುವುದೇ ನಮ್ಮ ಆಶಯ.